ಆರ್ಥಿಕ ವಲಯಕ್ಕೆ ಈಗ ಹೊಸದೊಂದು ಸೇರ್ಪಡೆ. ಮಂಗಳೂರಿನ ಹೃದಯ ಭಾಗದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ರಫ್ತು ವಹಿವಾಟಿಗೆ ನಾಂದಿ ಹಾಡಲು ಎಂಜೆ ಕುಬೇರ ಎಕ್ಸ್ಪೋರ್ಟ್ ಏಪ್ರಿಲ್ 3ರಂದು ಕೆಎಸ್ ರಾವ್ ರಸ್ತೆಯಲ್ಲಿರುವಂತಹ ಪ್ರಸಿದ್ಧ ಎಕ್ಸೆಲ್ ಮರ್ಷಿಫ್ ಮಾಲ್ ನ ಮೊದಲ ಮಹಡಿಯಲ್ಲಿ ನೂತನ ಕಚೇರಿಯನ್ನ ಉದ್ಘಾಟಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನ ರಿಬ್ಬನ್ ಕತ್ತರಿಸುವ ಮೂಲಕ ಕವಿತಾ ಪೈ ಅವರು ಉದ್ಘಾಟಿಸಿದ್ರು. ಬಳಿಕ ದೀಪ ಪ್ರಜ್ವಲನೆಯನ್ನ ಅತಿಥಿ ಗಣ್ಯರು ನೆರವೇರಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ಅಡಿಗ ಕದ್ರಿ, ಅಗರಿ ರಾಘವೇಂದ್ರ ರಾವ್, ಹಾಗೇನೆ ರಘುನಾಥ್ ಶೆಟ್ಟಿ, ಕಿರಣ್ ಶೆಟ್ಟಿ, ಹಾಸ್ಟಿನ್, ಡೀನಾ ಲೋಬೋ, ಶಶಿಕಾಂತ್ ಕೊಲ್ಯ, ಉಮಾ, ಸುಕನ್ಯಾ ರಾವ್, ಭವ್ಯ ದೇವಂಗ, ಶರತ್, ಶುಭಾ ಬಲ್ಲಾಲ್ ಅಂಡ್ ಬಿಎನ್ಐ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನು ಸಂಸ್ಥೆಯ ಮುಖ್ಯಸ್ಥರಾದ ಪವನ್, ಅರ್ಚನಾ ಮತ್ತು ಆರೋಹಿ ಅವರು ಗಣ್ಯರು ಹಾಗೂ ಅತಿಥಿಗಳನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಇನ್ನು ಸಮಾರಂಭದಲ್ಲಿ ಆಪ್ತರು, ಹಿತೈಷಿಗಳು ಹಾಗೂ ನಗರದ ಪ್ರಮುಖ ಉದ್ಯಮಿಗಳು ಭಾಗವಹಿಸಿ ಹೊಸ ಸಂಸ್ಥೆಯು ಯಶಸ್ವಿಯಾಗಿ ಬೆಳೆಯಲಿ ಎಂದು ಹಾರೈಸಿದ್ರು. ಒಟ್ಟಿನಲ್ಲಿ ಮಂಗಳೂರಿನ ವಾಣಿಜ್ಯ ಕ್ಷೇತ್ರಕ್ಕೆ ಎಂಜೆ ಕುಬೇರ ಎಕ್ಸ್ಪೋರ್ಟ್ ಹೊಸ ಆಯಾಮವನ್ನ ನೀಡಲಿದ್ದು ರಫ್ತು ಕ್ಷೇತ್ರದಲ್ಲಿ ಮೈಲಿಗಲ್ಲು ಸ್ಥಾಪಿಸಲಿ ಎಂಬುದು ಎಲ್ಲರ ಆಶಯ ಇದ್ದಾಗ್ಲೂ. ಆದ್ರೆ ಪರಿಚಯ ತಂದು ಕೊಟ್ಟದ್ದು ನಮ್ಮ BN ಆಗ್ನಿ ಅದ ಟೀಮ್ ಅನ್ನ ಎಲ್ಲರೂ ಅವರು ತರಿಸಿದ್ದಾರೆ. ನಮ್ಗೆ ಏನ ಹೇಳಿದ್ರೆ ಯುವಕರು ಯಾವಾಗ್ಲೂ ನಮ್ಮ ಭಾರತದಲ್ಲಿರುವುದಲ್ಲದೆ ಬೇರೆ ದೇಶದಲ್ಲೂ ಕೂಡ ಹೋಗಿ ಒಂದು ನಮ್ಮ ಭಾರತದ ಕೀರ್ತಿಯನ್ನ ಹಾರಿಸ್ತಾರೆ ಅಂತ ಹೇಳಿದ್ರೆ ಅದು ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಹೇಳಿದ್ರೆ ದಕ್ಷಿಣ ಆಫ್ರಿಕಾ ಬೇರೆ ನಮ್ಮ ಸೌದಿ ಆಮೇಲೆ ದುಬೈಯಲ್ಲೆಲ್ಲ ಶಾಖೆಯನ್ನ ಮಾಡಿ ಎಕ್ಸ್ಪೋರ್ಟ್ ಮಾಡೋದು. ಯಾಕೆ ಹೇಳಿದ್ರೆ ಅದನ್ನು ಬಾಕಿಯವ್ರು ಮಾಡ್ತಿದ್ರೆ ಈಗ ನಾವು ಕೂಡ ಮಾಡ್ತೇವೆ, ನಮ್ಮ ಹುಡುಗರು ಮಾಡ್ತಾರೆ, ನಮ್ಮ ಯುವಕರು ಮಾಡ್ತಾರೆ ಅಂತ ಹೇಳುವಾಗ ಅದು ನಮ್ಗೆ ಬಹಳ ಸಂತೋಷ ಕೊಡ್ತಾ ಇದೆ. ಹಾಗಾಗಿ ನಮ್ಮ BN ಅಗ್ನಿಯಲ್ಲಿ ಅವರ ಡಿವಿಷನ್ ಎಕ್ಸ್ಪೋರ್ಟ್ ಅಲ್ಲಿ ಅವರು ಇದ್ದಾರೆ. ಹಾಗಾಗಿ ಎಲ್ಲರೂ ಬಂದಿದ್ದಾರೆ. ನಮ್ಮ ಪ್ರತಿಯೊಬ್ಬರು ಕೂಡ ಇಲ್ಲಿರುವವರು ಎಲ್ಲ ಬೇರೆ ಬೇರೆ ಬಿಸ್ನೆಸ್ ಮಾಡುವವರು. ಹಾಗಾಗಿ ಅವರು ಈಗ ಮೊದಲು ಸ್ವಲ್ಪ ಒಂದು ಬದಿಯಲ್ಲಿದ್ರು, ಈಗ ಒಂದು ಮಂಗಳೂರಿನ ಹೃದಯ ಭಾಗಕ್ಕೆ ಬಂದು ಬಿಟ್ಟಿದ್ದಾರೆ. ಈಗ ಹೃದಯ ಭಾಗ ಬಂದಿದ್ದಾರೆ. ಹಾಗಾಗಿ ಅದು ಬಹಳ ಅಗತ್ಯ. ಎಕ್ಸ್ಪೋರ್ಟ್ ಕೂಡ ನಮ್ದು ಎಲ್ಲ ತುಂಬಾ ಎಕ್ಸ್ಪೋರ್ಟ್ ಅಂದ್ರೆ ನಮ್ಮಲ್ಲಿ ಕೂಡ ಇದ್ದಾರೆ, ಕೆಲವು ಮ್ಯಾನುಫ್ಯಾಕ್ಚರ್ ಕೂಡ ನಮ್ಮ ಒಟ್ಟಿಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಒಂದು ಏನ್ ಹೇಳಿದ್ರೆ ನಾವು ಇಲ್ಲೆಲ್ಲ ಮಾಡ್ತೇವೆ, ಆದ್ರೆ ಬೇರೆ ದೇಶದಲ್ಲಿ ಹೋಗಿ ಕೂಡ ವ್ಯಾಪಾರ ಮಾಡ್ಲಿಕ್ಕೆ ಒಂದು ಬಾಗಿಲು. ಅದು ದುಂಬುಗಳ ಒಂದು 7 ಕೊರಡು ಆರ್ನ ಫ್ಯಾಮಿಲಿಗೆ ಆರ್ನ ಇಲ್ಲದಕ್ಲಿಗೆ ಮೂಲ ಆಫೀಸ್ ಕೆಲಸ ಮಲ್ಪನ ಅಂಚಿನ ಪೂರ ಜವಾನಿಯರಿಗೆ ಆರ್ನ ಟೀಮ್ಗೂ ಪೂರ ಅಂಚನೆ ಆರೋಗ್ಯ ಇಪ್ಪಡು, ಈ ಸಂಸ್ಥೆದ ಒಳಗೆ ನೆಮ್ಮದಿ ಇಪ್ಪಡು ಪನೊಂದು ಈ ಸಂಸ್ಥೆ ನನಾತಿ ಎತ್ತರಗು ಪಾಡು ಮಸ್ತ್ ಜನಕ್ಕೆ ಬೇಲೆ ತಿಕ್ಕಡು ಆರ್ನಂಜಿ ಈ ಕನಸು ನನಸಾವದು ಪಂಡದೆ ಎನ್ನ ಶುಭ ಹಾರೈಕೆ. ಕುಬೇರ ಎಕ್ಸ್ಪೋರ್ಟ್ ಅನ್ನುವಂತಹ ಈ ಸಂಸ್ಥೆಗೆ ಅಡಿಗಲ್ಲು ಹಾಕಿದವರು ಪವನಣ್ಣನ ತಂದೆಯಾದಂತಹ ಮಾಧವ ಜಪ್ಪಭಟ್ನವರು. ನಮ್ಮ ಶಾಸ್ತ್ರದಲ್ಲಿಯೂ ಕೂಡ ಅದೇ ಇದೆ. ಹಿರಿಯರು ಮಾಡಿದಂತಹ ಒಂದು ಪುಣ್ಯಾಂಶದಿಂದ ಮಕ್ಕಳು ಅದನ್ನು ಸವಿಯನ್ನು ತಿಂತಾರೆ ಅನ್ನುವಂಥದ್ದು. ಅದು ಒಳಿತಾಗಲಿ ಕೆಡುಕಾಗಲಿ ಎಲ್ಲ ಹಿರಿಯರಿಂದ ಬರ್ತದೆ. ಆದ್ದರಿಂದ ಮಾಧವಣ್ಣ ತುಂಬ ಧರ್ಮಿಷ್ಠರು. ಅದಕ್ಕಿಂತ ಸಹ ರಾಘಣ್ಣ ಹೇಳಿದಾಗೆ ಅವರು ಸಮಾಜಕ್ಕೆ ಬೇಕಾದವರು, ಎಲ್ಲರ ಒಟ್ಟಿಗೆ ಒಂದಾಗಿ ಬೆರೆತವರು. ಹಾಲಿನ ಒಟ್ಟಿಗೆ ಸಕ್ಕರೆ ಹೇಗೆ ಬೆರೀತದೆಯೋ ಅದೇ ರೀತಿಯಾಗಿ ಮಾಧವಣ್ಣ ಸಮಾಜದ ಒಟ್ಟಿಗೆ ಬೆರೆದವರು. ಯಾವುದೇ ಒಂದು ಜಾತಿ ಭೇದ ಇಲ್ಲದೆ ಎಲ್ಲರಲ್ಲಿ ತಾನು ಕೂಡ ಒಬ್ಬ ಅಂತ ಹೇಳಿ ಬೆಳೆದು ಒಳ್ಳೆ ರೀತಿಯಾದಂತಹ ಕೀರ್ತಿಯನ್ನು ಯಶಸ್ಸನ್ನು ಸಂಪಾದಿಸಿದವರು. ಆದ್ದರಿಂದ ಪವನ್ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಭೇದ ಭಾವ ಎಲ್ಲರೂ ಕೂಡ ನಮಗೆ ಬೇಕು. ಬಿಸ್ನೆಸ್ ಅಲ್ಲಿ ಭೇದ ಭಾವ ಇಲ್ಲ. ಯಾಕೆಂತ ಹೇಳಿದ್ರೆ ಬಿಸ್ನೆಸ್ ಅನ್ನುವಂಥದ್ದು ನಮ್ಗೆ ನೀವು ನಿಮಗೆ ನಾವು ಅನ್ನುವಂಥದ್ದೇ ಕಾನ್ಸೆಪ್ಟ್. ಆದ್ರಿಂದ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಅವರಿಗೆ ಈ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಒಂದು ಸಂಸ್ಥೆ ಹುಟ್ಟು ಹಾಕಿದ್ದು ಇದರಲ್ಲಿ ಸರ್ಪ್ರೈಸ್ ಏನಿಲ್ಲ, ಆಶ್ಚರ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಾಧವಣ್ಣ ಹಾಕಿದಂತಹ ಬೀಜದಲ್ಲಿ ಅದು ವ್ಯವಸ್ಥೆ ಉಂಟು. ಆದ್ರಿಂದ ಇದು ಹೆಮ್ಮರವಾಗಿ ಮಾಧವಣ್ಣ ನಿಖಿಲ ಓವೇ ಡಿಫಿಕಲ್ಟೀಸ್ ಓವೇ ಪ್ರಾಬ್ಲಮ್ ಇಲ್ಲದ ಇತ್ತಿಲ್ಲ ನಿಖಿಲ ಫಂಕ್ಷನ್ ಅಟೆಂಡ್ ಆವಂದ ಇನ್ನು ಗುಡ್ ಫ್ರೈಡೆ ಸರ್ ಪೂರ ಬೈದಿದೆ. ಸೊ ನಿಖಿಲ ಮಸ್ತ್ ಥ್ಯಾಂಕ್ಸ್ ಸರ್, ಮಸ್ತ್ ಥ್ಯಾಂಕ್ಸ್ ಬತ್ತಿನಾಯ್ಕೆ ವಿಶ್ ಮಲ್ದಿನಾಯ್ಕೆ